ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್, ಟುಡೇ ಐ ವಿಲ್ ಶೋ ಯು ಹೌ ಟು ಫಿಕ್ಸ್ ಇನ್ಪುಟ್ ನಾಟ್ ಸಪೋರ್ಟೆಡ್ ಇನ್ ಯುವರ್ ಡಿಸ್ಪ್ಲೇ ಮಾನಿಟರ್ಸ್ ಆನ್ ವಿಂಡೋಸ್ 10. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಪುಟ್ ನಾಟ್ ಸಪೋರ್ಟ್ ಅಂದರೆ ನಿಮ್ಮ ಡಿಸ್ಪ್ಲೇ ಮಾನಿಟರ್ ನಿಮ್ಮ ವಿಂಡೋಸ್ 10ನಲ್ಲಿ ನಾಟ್ ಸಪೋರ್ಟೆಡ್ ಅಂತ ಬಂತು ಅಂದರೆ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇದು ತುಂಬಾ ಸಿಂಪಲ್ ಆಗಿದೆ. ಎಸ್ ಫ್ರೆಂಡ್ಸ್, ಮೊದಲನೇ ಸ್ಟೆಪ್ ಬಂದುಬಿಟ್ಟು ನೀವು ನಿಮ್ಮ ಡೆಸ್ಕ್ಟಾಪಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಮೆಥಡ್ ಬಂದ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ ಡಿಸ್ಪ್ಲೇ ರೆಸಲ್ಯೂಷನ್ಸ್ ಇದೆ. ಸೊ ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಡಿಸ್ಪ್ಲೇ ರೆಸಲ್ಯೂಷನ್ಸ್ಗಳು ಇಲ್ಲೆಲ್ಲ ನಿಮಗೆ ಸಿಗ್ತಾ ಹೋಗ್ತವೆ. ಸೊ ನೀವು ಪ್ರತಿಯೊಂದನ್ನು ನೀವೇನು ಮಾಡಬೇಕಾಗುತ್ತೆ, ಡಿಸ್ಪ್ಲೇ ರೆಸಲ್ಯೂಷನ್ನ ಚೇಂಜ್ ಮಾಡಿ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ ನಿಮ್ಮ ಡಿಸ್ಪ್ಲೇ ಅಲ್ಲಿ ಸಪೋರ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿ ಪ್ರತಿಯೊಂದು ಆ ರೀತಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಡಿಸ್ಪ್ಲೇ ರೆಸಲ್ಯೂಷನ್ಸ್ ಇದೆ ನೋಡಿ, ಇಲ್ಲಿ ನಿಮ್ಮ ಡಿಸ್ಪ್ಲೇ ಯಾವುದಕ್ಕೆ ಸಪೋರ್ಟ್ ಮಾಡುತ್ತಲ್ಲ ಅದನ್ನು ನೀವು ಅಲ್ಲಿ ಡಿಸ್ಪ್ಲೇ ರೆಸಲ್ಯೂಷನ್ ನೀವು ಅಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ, ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ಇಲ್ಲಿ ಡಿಟೆಕ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಮಲ್ಟಿಪಲ್ ಡಿಸ್ಪ್ಲೇಸ್ ಡಿಟೆಕ್ಟ್ಸ್ ಅಂತ ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಸೊ ನೀವು ಇಲ್ಲಿ ಡಿಟೆಕ್ಟ್ ಅಂತ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡಿಸ್ಪ್ಲೇ ಅಲ್ಲಿ ಸೆಟಪ್ ಆಗುತ್ತೆ. ಸೊ ಒನ್ಸ್ ಅದೆಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಸ್ಕ್ಟಾಪ್ ಆಪ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ನಿಮಗೆ ಸಂಬಂಧಪಟ್ಟ ಡಿಸ್ಪ್ಲೇ ಬರುತ್ತೆ, ಅದನ್ನು ನೀವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟಿಲ್ ಇಷ್ಟೆಲ್ಲ ಮಾಡಿದರೂ ಕೂಡ ಅದು ಆಗಲಿಲ್ಲ, ಡಿಸ್ಪ್ಲೇ ಮತ್ತು ಇನ್ಪುಟ್ ನಾಟ್ ಸಪೋರ್ಟೆಡ್ ಅಂತ ಬಂತು ಅಂದರೆ ಜಸ್ಟ್ ಇಲ್ಲಿ ಅಡ್ವಾನ್ಸ್ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡಿಸ್ಪ್ಲೇ ಸಂಬಂಧಪಟ್ಟ ನಿಮ್ಮದು ಇಲ್ಲಿ ಒಂದು ಡಿಸ್ಪ್ಲೇ ನೇಮ್ ಬಂದಿರುತ್ತೆ, ಅದನ್ನು ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಒಂದು ಸಾರಿ ರಿಫ್ರೆಶನ್ನು ಮಾಡಿ. ಸೊ ಒನ್ಸ್ ಇಲ್ಲಿ ರಿಫ್ರೆಶ್ ಆಯಿತಪ್ಪ ಅಂತ ಹೇಳಿದರೆ ನಿಮಗೆ ನಿಮ್ಮ ಡಿಸ್ಪ್ಲೇ ಸೆಟಪ್ಪು ಆಟೋಮೆಟಿಕ್ ಆಗಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಸ್ಟಿಲ್ ಇಷ್ಟೆಲ್ಲ ಆದರೂ ಕೂಡ ಇನ್ಪುಟ್ ನಾಟ್ ಸಪೋರ್ಟೆಡ್ ಅಂತ ಬಂತ ಇದ್ದರೆ ಡೋಂಟ್ ವರಿ ಫ್ರೆಂಡ್ಸ್, ನೀವು ನೆಕ್ಸ್ಟ್ ಸೆಟಪ್ ಏನು ಮಾಡ್ತೀರಾ ಅಂತ ಹೇಳಿದರೆ ನೀವು ನಿಮ್ಮ ಡಿಸ್ಪ್ಲೇ ಸಂಬಂಧಪಟ್ಟಂತಹ ಡ್ರೈವರ್ಸನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಜಸ್ಟ್ ಇಲ್ಲಿ ಫ್ರೆಂಡ್ಸ್ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಅದರಲ್ಲಿ ಡಿವೈಸ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿವೈಸ್ ಮ್ಯಾನೇಜರ್ನ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಡಿಸ್ಪ್ಲೇ ಅಡಾಪ್ಟರ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಇಲ್ಲಿ ಲೆಫ್ಟ್ ಸೈಡ್ ಪಕ್ಕದಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿಸ್ಪ್ಲೇಗೆ ಸಂಬಂಧಪಟ್ಟ ಅಲ್ಲಿ ನೇಮ್ ಬಂದಿರುತ್ತೆ, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸಿಗೆ ಹೋಗಿ ಪ್ರಾಪರ್ಟೀಸಲ್ಲಿ ಇಲ್ಲಿ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಇಲ್ಲಿ ಅಲ್ಲಿ ಫ್ರೆಂಡ್ಸ್ ನೀವು ಅಪ್ಡೇಟ್ ಡ್ರೈವರ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸರ್ಚ್ ಆಟೋಮೆಟಿಕಲಿ ಫಾರ್ ಡ್ರೈವರ್ಸ್ ಅಂತ ಇದೆ, ಸೊ ಇದು ಇಂಟರ್ನೆಟ್ ಕನೆಕ್ಟ್ ಆಗಿರಬೇಕು. ಸೊ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೆಟ್ ಮಿ ಪಿಕ್ ಫ್ರಮ್ ಎ ಲಿಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಡ್ರೈವರ್ಸ್ ಬಂದಿದ್ದಾವೆ. ಸೊ ಈಗ ನಂದು ಡಿಸ್ಪ್ಲೇ ನಮ್ಮದು ಫಿಕ್ಸ್ ಆಗಿರೋದು ಈ ಡ್ರೈವರ್ಸು. ಸೊ ನೀವು ನೆಕ್ಸ್ಟ್ ಬೇರೆ ಡ್ರೈವರ್ಸನ್ನು ಹಾಕಬೇಕಂತ ಹೇಳಿದರೆ ಅಂದರೆ ಬೇರೆ ಅಪ್ಡೇಟ್ ಮಾಡಬೇಕಂತ ಹೇಳಿದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಕೊಟ್ಟು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅವಾಗ ಇದು 100% ಅದು ಡಿಸ್ಪ್ಲೇಗೆ ಸಂಬಂಧಪಟ್ಟ ಎಲ್ಲ ಡ್ರೈವರ್ಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇದು ಒಂದು ಮೆಥಡ್ ಫ್ರೆಂಡ್ಸ್ ಇದು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ಪುಟ್ ನಾಟ್ ಸಪೋರ್ಟೆಡ್ ಇನ್ ಯುವರ್ ಡಿಸ್ಪ್ಲೇ ಮಾನಿಟರ್ ಆನ್ ವಿಂಡೋಸ್ 10 ಅಂತ ಬಂತು ಅಂದರೆ ಫ್ರೆಂಡ್ಸ್ ನೀವೇನು ಮಾಡ್ತೀರಾ ಅಂದರೆ ಮತ್ತು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕಂಪ್ಲೀಟ್ ಆಗಿ ವಿಂಡೋಸ್ 10ಗೆ ಸಂಬಂಧಪಟ್ಟ ಒಂದೇ ಕ್ಲಿಕ್ಕಲ್ಲಿ ಅಪ್ಡೇಟ್ ಮಾಡೋಂತಹ ಪ್ರತಿಯೊಂದು ಡ್ರೈವರ್ಸನ್ನು ಆಟೋಮೆಟಿಕ್ ಆಗಿ ಅಪ್ಡೇಟ್ ಮಾಡೋಂತಹ ಒಂದು ವಿಡಿಯೋನ ನಾನು ಶೇರ್ ಮಾಡಿರ್ತೀನಿ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ನಿಮ್ಮ ಯಾವುದೇ ಡ್ರೈವರ್ಸ್ಗೆ ಸಂಬಂಧಪಟ್ಟ ಇಶ್ಯೂ ಇದ್ದರೆ ಆಟೋಮೆಟಿಕ್ ಆಗಿ ಒಂದೇ ಕ್ಲಿಕ್ಕಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಕ್ರಿಪ್ಷನನ್ನು ಆ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ಸಂಬಂಧಪಟ್ಟಂತಹ ಒಂದು ಡ್ರೈವರನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಪುಟ್ ನಾಟ್ ಸಪೋರ್ಟೆಡ್ ಇನ್ ಯುವರ್ ಡಿಸ್ಪ್ಲೇ ಮಾನಿಟರ್ ಅಂದರೆ ಇನ್ಪುಟ್ ನಾಟ್ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ನಿಮ್ಮ ಡಿಸ್ಪ್ಲೇ ಮಾನಿಟರಲ್ಲಿ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.